ಆಗಲಿಲ್ಲ. ಫಸ್ಟಿಗೆ ಇದನ್ನು ಲಾಕ್ ಮಾಡಬೇಕು. ಸೀರೆಯನ್ನು ನೂಲಲ್ಲಿ 8 ಎಳೆ ನೂಲಲ್ಲಿ ಇದನ್ನು 2 ಸಲ ಲಾಕ್ ಮಾಡಬೇಕು. 2 ಸಲ ಲಾಕ್ ಮಾಡಿದ ಮೇಲೆ 5 ಚೈನ್ ಹಾಕಬೇಕು. 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತದೆ ಅಲ್ಲಿಗೆ ಲಾಕ್ ಹಾಕಬೇಕು. ಪುನಃ 5 ಚೈನ್ ಹಾಕಬೇಕು. 1 2 3 4 5 ಅದು ಸಹ ಹಾಗೆ ಎಲ್ಲಿಗೆ ಬರ್ತದೆ ಅಲ್ಲಿಗೆ ಲಾಕ್ ಹಾಕಬೇಕು. ಹೀಗೆ. ಆನಂತರ ಆಯಿತಾ, ಲಾಕ್ 5 ಚೈನ್ ಲಾಕ್, ಇನ್ನು 5 ಚೈನ್ ಲಾಕ್ ಹಾಕಿದ ಮೇಲೆ ಈ ರೀತಿದ್ದು ಕ್ರಿಸ್ಟಲ್ ಹಾಕಬೇಕು. ಈ ರೀತಿದ್ದು ಕ್ರಿಸ್ಟಲ್ ಹೀಗೆ ನೂಲು ಕೊಂಡೋಗಿ ಫಸ್ಟಿಗೆ ಕ್ರಿಸ್ಟಲನ್ನು ಸೂಜಿಯೊಳಗೆ ಹಾಕಿ ಇದನ್ನು ಇದರೊಳಗೆ ಹಾಕಬೇಕು. ಹಾಕಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಕ್ರಿಸ್ಟಲ್ ಇದ್ದು ಆ ಲಾಕ್ ಎಲ್ಲಿಗೆ ಬರ್ತದೆ ಅಲ್ಲಿಗೆ ಲಾಕ್ ಮಾಡಿ ಪುನಃ 5 ಚೈನ್ 1 2 3 4 5 ಅದು ಎಲ್ಲಿಗೆ ಬರ್ತದೆ ಅಲ್ಲಿಗೆ ಲಾಕ್ ಹಾಕಬೇಕು. ಲಾಕ್ ಹಾಕಿದ ನಂತರ ಪುನಃ 5 ಚೈನ್ 1 2 3 4 5 ಇದೇ ರೀತಿ ಕ್ರಿಸ್ಟಲ್ ಆದ ಮೇಲೆ 3 ಸಲ 5 ಚೈನ್ ಹಾಕಬೇಕು. 1 2 3 4 5 ಅದು ಎಲ್ಲಿಗೆ ಬರ್ತದೆ ಅಲ್ಲಿಗೆ ನೋಡು. ಲಾಕ್ ಹಾಕಿದ ಮೇಲೆ 5 ಚೈನ್ 2 ಸಲ ಹಾಕಿ ಕ್ರಿಸ್ಟಲ್, ಪುನಃ 5 ಚೈನ್ 5 ಚೈನ್ 5 ಚೈನ್ ಕ್ರಿಸ್ಟಲ್ ಹಾಕಿದ ಮೇಲೆ 3 ಸಲ 5 ಚೈನ್ ಆಗಬೇಕು. ನೆಕ್ಸ್ಟ್ ಕ್ರಿಸ್ಟಲ್ ಹಾಕಿ ವಾಪಸ್ ಲಾಕ್ ಮಾಡಬೇಕು. ಆನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹಾಕಬೇಕು. ತಿರುಗಿ 5 ಚೈನ್ 1 2 3 4 5 ಚೈನ್ ಹಾಕಬೇಕು. ಪುನಃ 1 2 3 4 5 ಪುನಃ 1 2 3 4 5 ಇದೇ ರೀತಿ ಸಾರಿ ಫುಲ್ಲ ಹಾಕಬೇಕು. 2 ಚೈನ್ ಸ್ಟಾರ್ಟಿಂಗ್ 2 ಚೈನ್ ಕ್ರಿಸ್ಟಲ್, 3 ಚೈನ್ 5 ಚೈನ್ ಇದ್ದು 3 ಸಲ, ಮತ್ತೆ ಕ್ರಿಸ್ಟಲ್, ಮತ್ತೆ 3 ಸಲ 5 ಚೈನ್ ಇದ್ದು ಅದೇ ರೀತಿ ಸಾರಿ ಫುಲ್ಲ ಹಾಕಬೇಕು. ನೋಡು, ಕ್ರಿಸ್ಟಲ್ ಆದಮೇಲೆ 3 ಚೈನ್, ಆನಂತರ ಕ್ರಿಸ್ಟಲ್ ಇದೇ ರೀತಿ ಲಾಸ್ಟ್ ಎಂಡಿಗೆ ಸಹ ಕ್ರಿಸ್ಟಲ್ ಆದಮೇಲೆ 3 ಚೈನು
ಸುಮ್ಮ 3 ಚೈನ್ ಮತ್ತು ಲಾಸ್ಟ್ಗೊಂದು ಕ್ರಿಸ್ಟಲ್ ಬೀಳ್ತದೆ. ಇದೇ ರೀತಿ ಫುಲ್ಲು ಸಾರಿಗೆ ಹೀಗೆ ಆಗ್ತದೆ. ಆನಂತರ ನೆಕ್ಸ್ಟ್ ಅದೇ ಕಲರ ನೂಲಲ್ಲಿ ಲಾಕ್ ಮಾಡಬೇಕು. ಇದೇ ರೀತಿ ಬೀಡ್, ಕ್ರಿಸ್ಟಲ್ 3 ಚೈನು, ಆನಂತರ ಕ್ರಿಸ್ಟಲ್ 3 ಐದರದ್ದು 3 ಸಲ ಚೈನು, ಕ್ರಿಸ್ಟಲ್ ಎಂಡಿಗೆ ಒಂದು ಕ್ರಿಸ್ಟಲ್ ಬರ್ತದೆ. ಈಗ ಇದಕ್ಕೆ ಇದೇ ಕಲರ್ ಇದ್ದ ನೂಲನ್ನು ಇದರ ಈ ಚೈನ್ ಮೇಲೆ ಲಾಕ್ ಮಾಡಬೇಕು. ಚೈನ್ ಮೇಲೆ ಹೀಗೆ ಲಾಕ್ ಮಾಡಿ ಈ ಗಂಟನ್ನು ಕಾಣದಾಗೆ ಮಾಡಲಿಕ್ಕೆ ಇನ್ನೊಂದು ಲಾಕ್ ಮಾಡಿ 2 ಸಲ ಲಾಕ್ ಮಾಡಬೇಕು. ಒಂದು ನಿಮಿಷ. ಅದು ಒಳಗೆ ಇದಾಗ್ತದೆ. ಇದು ನಿಧಾನದಲ್ಲಿ ಲಾಕ್ ಹಾಕಬೇಕು. ನಿಮಿಷ ನೋಡು, ಇಲ್ಲಿ ಈ ಒಂದು ಸ್ಟಾರ್ಟ್ ಎಲ್ಲಿ ಲಾಕ್ ಮಾಡಿದೆ ಏನಾಗೆ ಅದೇನು ಬ್ಲರ್ ಆಗೋದು. ಸ್ಟಾರ್ಟ್ ಎಲ್ಲಿ ಲಾಕ್ ಹಾಕಿದೆ ಸೂಜಿಯ ಮೇಲೆ, ಅಯ್ಯೋ ಬೆಳ್ಳಿ ಇಲ್ಲಿ ಕಂಟಿನ್ಯೂ ನೀನು ಮಾಡೋದು ನೋಡು. ಇಲ್ಲಿ ಲಾಕ್ ಮಾಡಿದೆ, ಲಾಕ್ ಮೇಲೆ ಲಾಕ್ 2 ಸಲ ಹಾಕಿ ಮತ್ತೆ 5 ಚೈನ್ ಹಾಕಬೇಕು. ಇಲ್ಲಿಂದ ಎಲ್ಲಿಗೆ 5 ಚೈನ್ ಹಾಕಿ ಮತ್ತೆ 2 ಚೈನ್ ಹಾಕಿ ಇನ್ನೊಂದು 5 ಚೈನ್ ಇದ್ದು ಲಾಕ್ ಹಾಕಬೇಕು. ಲಾಕ್ ಹಾಕಿದ ಮೇಲೆ ಅಲ್ಲಿಂದ ಒಂದರ ಮೇಲೆ ಸೂಜಿ ಮೇಲೆ ದಾರ ಹಾಕಿ 2ರಲ್ಲಿ ಒಂದು ಹೀಗೆ ಮಾಡಬೇಕು. ಹೀಗೆ ನೋಡು, ಹೀಗೆ 2ರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ದಾರ ಹಾಕಿ ಇದರ ಮೇಲೆ ಕೊಂಡೋಗಿ ಹೀಗೆ ಕೊಂಡೋಗಿ 2ರಲ್ಲಿ ಒಂದು ಈ ಇದರ ಅಡಿದು 8 ಚೈನ್ನೊಳಗೆ ಫುಲ್ ಆಗಬೇಕು ಎಲ್ಲ ಸಹ. 2ರಲ್ಲಿ ಒಂದು ಹೀಗೆ ಅದರದ್ದು ಕಂಬ, ಡಬಲ್ ಕ್ರೋಶ ಕಂಬ ಫುಲ್ ಆಗುವವರೆಗೆ ಈ ರೌಂಡ್ ಚೈನ್ ಉಂಟಲ್ಲ ಅದರ ಅಡಿಭಾಗದಲ್ಲಿ 8 ಚೈನು, ಅದಕ್ಕೆ ಫುಲ್ ಆಗುವವರೆಗೆ ಡಬಲ್ ಕ್ರೋಶ ಮಾಡಿಕೊಂಡೇ ಇರಬೇಕು. ಎರಡರಲ್ಲಿ ಒಂದು ಮತ್ತೆ ಚೈನ್ ಒಂದು ತಗೊಂಡು ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ ಒಂದು ಸೂಜಿ ಮೇಲೆ ದಾರ ಅದನ್ನು ಒಳಗಿಂದ ತಗೊಂಡು 2ರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ದಾರ ಹಾಕಿ 2ರಲ್ಲಿ ಒಂದು 2ರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ದಾರ ಹಾಕಿ ಒಟ್ಟಾರೆ ಡಬಲ್ ಕ್ರೋಶ 12, 13 ಎಷ್ಟಾದರೂ ಮಾಡ್ಬೋದು ಫುಲ್ ಆಗುವವರೆಗೆ. ಹೀಗೆ ರೌಂಡ್ ಶೇಪ್ ಆಗಿ ಬರ್ತದೆ. ಅದನ್ನು ಇಲ್ಲಿ ಹಾಕಬೇಕು. ಇದರ ಒಳಗೆ 5 ಚೈನದು ಗ್ಯಾಪ್ ಉಂಟಲ್ಲ ಅದರ ಗ್ಯಾಪ್ ಒಳಗೆ ಹಾಕಬೇಕು. ಗ್ಯಾಪ್ ಒಳಗೆ ಹಾಕಿ ಮತ್ತೆ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ 5 ಚೈನಿದ್ದು ಲಾಕ್ ಉಂಟಲ್ಲ ಆ ಲಾಕ್ ಒಳಗೆ ಹಾಕಬೇಕು. ಈ ಲಾಕ್ ಒಳಗೆ
ಈ ಲಾಕ್ ಒಳಗೆ ಹಾಕಿ ಮತ್ತೆ 5 ಚೈನ್ ಹಾಕಬೇಕು. 1 2 3 4 5 ಈ ಚೈನ್ ಹಾಕಿ ಈ ಲಾಕ್ ಒಳಗೆ ಹಾಕಬೇಕು. ಲಾಕ್ ಮೇಲೆ ಲಾಕ್ ಹಾಕಬೇಕು. ಮತ್ತೆ 2 ಚೈನ್ ಹಾಕಬೇಕು. 1 2 ಚೈನ್ ಹಾಕಿ 5 ಚೈನಿನ ಲಾಕಿನ ಒಳಗೆ ಲಾಕ್ ಹಾಕಬೇಕು. ಲಾಕ್ ಹಾಕಬೇಕು. ಈಗ ಇನ್ನೊಮ್ಮೆ ಡಬಲ್ ಕ್ರೋಶ ಮಾಡಬೇಕು. ಇನ್ನೊಂದು ಡಬಲ್ ಕ್ರೋಶ ಹಾಕಿ ಇದರ ಈ ಕ್ರಿಸ್ಟಲ್ ಮಣ್ಣ ಅಡಿಯಲ್ಲಿ ಉಂಟಲ್ಲ ಅದರ ಒಳಗಿಂದ ಕೊಂಡೋಗಿ ಡಬಲ್ ಕ್ರೋಶ 2ರಲ್ಲಿ 1 2ರಲ್ಲಿ 1 ಮಾಡಬೇಕು. 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ದಾರ ಹಾಕಿ ಅಡಿಯಿಂದ ಕೊಂಡೋಗಿ 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ದಾರ 2ರಲ್ಲಿ 1 2ರಲ್ಲಿ 1 ಪುನಃ ಸೂಜಿ ಮೇಲೆ ದಾರ 2ರಲ್ಲಿ 1 2ರಲ್ಲಿ 1 ಅದೇ ರೀತಿ ಮಾಡ್ತಾ ಹೋಗಬೇಕು. 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ದಾರ ಹಾಕಿ 2ರಲ್ಲಿ 1 2ರಲ್ಲಿ 1 ಸೂಜಿ ಮೇಲೆ ದಾರ ಹಾಕಿ 2ರಲ್ಲಿ 1 2ರಲ್ಲಿ 1 1 2 3 5 6 7 8 9 10 12 ಸೂಜಿ ಮೇಲೆ ದಾರ ಹಾಕಿ 13 ಮಾಡುವ. 2ರಲ್ಲಿ 1 ಹಾಕಿ ಮತ್ತೆ ಹೀಗೆ ಬರ್ತದೆ. ಹೀಗೆ ಮಾಡಿ ಈ 5 ಚೈನ್ನ ಗ್ಯಾಪಿಗೆ ಇದನ್ನು ಹಾಕಬೇಕು. ಹಾಕಿದ ಮೇಲೆ ಮತ್ತೆ 2 ಚೈನ್ ಹಾಕಿ ಯಾವುದಕ್ಕೆ ಆ ಲಾಕ್ ಮೇಲೆ ಉಂಟಲ್ಲ ಈ ಲಾಕ್ ಮೇಲೆ ಹಾಕಬೇಕು. ಲಾಕ್ ಮೇಲೆ 2 ಚೈನ್ ಹಾಕಿದ ಮೇಲೆ ಲಾಕ್ ಮೇಲೆ ಲಾಕ್ ಹಾಕಬೇಕು. ಮತ್ತೆ 5 ಚೈನ್ ಹಾಕಬೇಕು. 2 3 4 5 ಚೈನ್ ಹಾಕಿ 5 ಚೈನ್ನ ಲಾಕ್ ಮೇಲೆ ಹಾಕಬೇಕು. 5 ಚೈನ್ನ ಲಾಕ್ ಮೇಲೆ ಹಾಕಿ ಮತ್ತೆ 2 ಚೈನ್ ಹಾಕಿ ಇದು ಈ 5 ಚೈನ್ನ ಗ್ಯಾಪ್ ಮೇಲೆ ಹಾಕ್ತಾ ಹೋಗಬೇಕು. ಹೀಗೆ ಮತ್ತೆ ಇಲ್ಲಿ ನೋಡಬೇಕು. ಈಗ 2 ಇದಾದ ಮೇಲೆ ಒಂದು ಇದರ ಮೇಲೆ 13 ಇದು ಬರ್ತದೆ. ಮತ್ತೆ ಹೀಗೆ ಹಾಕಿ ಇಲ್ಲಿ 2 ಇದಕ್ಕೆ ಲಾಕ್ ಹಾಕಿ 5 ಚೈನ್ನ ಮಧ್ಯಕ್ಕೆ ಲಾಕ್ ಹಾಕಿ 2 ಚೈನ್ ಮಾಡಿ ಲಾಕ್ ಮೇಲೆ ಲಾಕ್ ಹಾಕಬೇಕು. ಆನಂತರ ಇಲ್ಲಿ 5 ಚೈನ್ ಹಾಕಿ ಮತ್ತೆ 2 ಚೈನ್ ಹಾಕಿ ಇದರ ಮೇಲೆ ಲಾಕ್ ಹಾಕಿ 5 ಚೈನ್ನ ಗ್ಯಾಪಲ್ಲಿ ಲಾಕ್ ಹಾಕಿ ಅಲ್ಲಿಂದಲೇ ಡಬಲ್ ಕ್ರೋಶ ಮಾಡಬೇಕು. 13 ಹೂ ಬರಬೇಕು ನಾನು ಹೇಳಿದಲ್ಲ ಹಾಗೆ. ಇದೇ ರೀತಿ ಲಾಸ್ಟ್ವರೆಗೆ ಕಂಟಿನ್ಯೂ ಮಾಡಿ. ನೋಡು ಸ್ಟಾರ್ಟ್ ಎಲ್ಲಿ ಲಾಕ್ ಹಾಕಿದ್ದೇನೆ ಸ್ಟಾರ್ಟಿಂಗಲ್ಲಿ ಇದು ಈ ಲಾಕಿನ ಮೇಲೆ ಇನ್ನೊಂದು ಲಾಕ್ 2 ಸಲ ಲಾಕ್ ಹಾಕಿ ಆನಂತರ ಪುನಃ 5 ಚೈನ್ ಹಾಕಬೇಕು. ನನ್ನ ಕೈಯನ್ನು ಊತಿಟ್ರೆ ನಾನು ಹೇಗೆ ಮಾಡೋದು? 1 2 3 4 5
ಈಗ ಈ ಲಾಕ್ನ ಮೇಲೆ ಹಾಕಬೇಕು. ಇಲ್ಲಿ ಇಲ್ಲ ತಗ್ತೀನಿ. ಈಗ ಲಾಕ್ ಮೇಲೆ ಹಾಕಬೇಕು ಈ ಚೈನ್. ಆನಂತರ 2 ಚೈನ್ ಹಾಕಬೇಕು. ಲಾಕ್ ಮೇಲೆ 5 ಚೈನ್ ಹಾಕಿದ ಮೇಲೆ 1 2 ಹಾಕಿ ಇದರ ಇನ್ನೊಂದು 5 ಚೈನ್ನ ಗ್ಯಾಪಲ್ಲಿ ಇನ್ನೊಂದು ಇದನ್ನು ಹಾಕಬೇಕು. ಒಂದು ಕೈಯಲ್ಲಿ ಹೀಗೆ ಸುತ್ತಬೇಕು. ಹೀಗೆ ಸುತ್ತಿ ಆ 5 ಚೈನ್ನ ಗ್ಯಾಪಿಗೆ ಈ ಲಾಕನ್ನು ಹಾಕಬೇಕು. ಹಾಕಿ ಆನಂತರ ಡಬಲ್ ಕ್ರೋಶ ಮಾಡಬೇಕು. ಒಂದು ಹೀಗೆ ತೆಗೆದು ಇದರ ಅಡಿಯಲ್ಲಿ 8 ಎಳೆ ದಾರ ಉಂಟಲ್ಲ ಕ್ರಿಸ್ಟಲ್ ಅಡಿಯಲ್ಲಿ, ಅದನ್ನು ಹೀಗೆ ತೆಗೆದು ಒಂದರ ಮೇಲೆ ಒಂದು ತಗೊಂಡು ಎರಡರಲ್ಲಿ ಒಂದು ಮಾಡಬೇಕು. ಎರಡರಲ್ಲಿ ಒಂದು ಮಾಡಬೇಕು. ಅದೇ ರೀತಿ ಈಗ ಎರಡರಲ್ಲಿ ಒಂದು ಅದೇ ರೀತಿ ಎರಡರಲ್ಲಿ ಒಂದು ಇದೇ ರೀತಿ ಕಂಬ ಹಾಕಿಕೊಂಡೇ ಹೋಗಬೇಕು. 12 ಕಂಬ ಆಗಬೇಕು. 1 ಎರಡರಲ್ಲಿ ಒಂದು ಕಂಬ, ಎರಡರಲ್ಲಿ ಒಂದು ಕಂಬ. ಎರಡರಲ್ಲಿ ಒಂದು ಕಂಬ, ಎರಡರಲ್ಲಿ ಒಂದು ಕಂಬ, ಎರಡರಲ್ಲಿ ಒಂದು ಅದೇ ರೀತಿ ಎರಡರಲ್ಲಿ ಡಬಲ್ ಕ್ರೋಶ. ಇದು ಎರಡರಲ್ಲಿ ಒಂದು ಸೂಜಿ ಮೇಲೆ ದಾರ ಹಾಕಿ ಎರಡರಲ್ಲಿ ಒಂದು ಹೀಗೆ ಸೂಜಿ ಮೇಲೆ ದಾರ ಹಾಕಿ ಎರಡರಲ್ಲಿ ಒಂದು ಸೂಜಿ ಮೇಲೆ ದಾರ ಹಾಕಿ ಒಟ್ಟಾರೆ ಅದು ಟೈಟಾಗಿ ನಿಲ್ಲಬೇಕು. ಅದಕ್ಕೆ ಅದೇ ರೀತಿ ಈಗ ರೌಂಡ್ ಶೇಪಿಗೆ ಬರ್ತದೆ ನೋಡಿ. ರೌಂಡ್ ಶೇಪಿಗೆ ಎಷ್ಟು ಬಂತು? 1 2 3 1 2 3 4 1 2 3 4 5 7 8 9 10 ಮಾಡಿ ಆದಮೇಲೆ ನೋಡು ಈ ರೀತಿ ಲಾಸ್ಟ್ ಎಂಡ್ವರೆಗೆ ಹೀಗೆ ಬರ್ತದೆ. ಲಾಸ್ಟ್ ಎಂಡ್ವರೆಗೆ ಹೀಗೆ ಬರ್ತದೆ. ಈಗ
5 ಚೈನ್ ಮತ್ತು ಇದು. ಈಗ ನೆಕ್ಸ್ಟ್ ಈಗ ಈ ರೀತಿ ಬೀಡ್ ಹಾಕಬೇಕು. ಹೀಗೆ ಗಂಟಾಕಿ ಈಗ ಈಗ ಈ ಪುನಃ ಆ ಲಾಕ್ ಹಾಕಬೇಕು. ಹೀಗೆ ಸುತ್ತಬೇಕು ಕೈಗೆ. ಇದು ಉಂಟಲ್ಲ, ಇಲ್ಲಿ ಲಾಕ್ ಮೇಲೆ ಲಾಕ್ ಹಾಕಬೇಕು. ಲಾಕ್ ಮೇಲೆ ಲಾಕ್ ಹಾಕಿ ಇನ್ನೊಂದು ಲಾಕ್ ಹಾಕಬೇಕು. ಆನಂತರ ಸಿಂಗಲ್ ಲಾಕ್ ಹಾಕಿಕೊಂಡು ಬರಬೇಕು. 1 2 3 ಕೈ ಕಾಣೋದಿಲ್ವಾ? 4 ಹಾಕಿ ಲಾಕ್ ಹಾಕಬೇಕು. ಇಲ್ಲಿ ಆನಂತರ ಇಲ್ಲಿಂದಲೇ ಡಬಲ್ ಕ್ರೋಶ ಹಾಕಬೇಕು. ಇಲ್ಲಿಂದ ಸ್ಟಾರ್ಟ್ ಡಬಲ್ ಕ್ರೋಶ ಹಾಕಬೇಕು. ಹಾಕಿ ಹೀಗೆ ಹಾಕಿ ಡಬಲ್ 2ರಲ್ಲಿ 1 ಹಾಕಿ ಈಗ ಆ ಬೀಡ್ ಹಾಕಬೇಕು. ಬೀಡ್ ಒಳಗೆ ಹೀಗೆ ಹಾಕಿ ಇದನ್ನು ಹೀಗೆ ಮಾಡಿ ಆನಂತರ ಇನ್ನೊಂದಕ್ಕೆ ಡಬಲ್ ಕ್ರೋಶ ಮಾಡಬೇಕು. 2ರಲ್ಲಿ 1 2ರಲ್ಲಿ 1 ಅದೇ ರೀತಿ ಇನ್ನೊಂದು ಡಬಲ್ ಕ್ರೋಶ. ಈ ಒಂದು ಇದಕ್ಕೆ ಎಡೆ ಇಲ್ಲಿ 2ರಲ್ಲಿ 1 ಮಾಡಬೇಕು. ಎರಡರಲ್ಲಿ 1 ನೆಕ್ಸ್ಟ್ ಇನ್ನೊಂದು ಬೀಡ್ ಹಾಕಿ ಭಾರಿ ಜಾಗ್ರತೆಯಲ್ಲಿ ಇದನ್ನು ಮಾಡಬೇಕಾ, ಇಲ್ಲದಿದ್ದರೆ
ಒಂದು ಕೈಯಲ್ಲಿ ಹೀಗೆ ಸುತ್ತಿಕೊಂಡಿರಬೇಕು. ಹೀಗೆ ಇನ್ನೊಂದು ಇದನ್ನು ಒಂದೊಂದೇ ಕಂಬದ ಒಳಗೆ ಕೊಂಡೋಗ್ಬೇಕಿದು. ಮತ್ತೆ ಎರಡರಲ್ಲಿ ಒಂದು, ಮತ್ತೆ ಎರಡರಲ್ಲಿ ಒಂದು, ತಿರುಗಿ ಬೀಡ್ ಹಾಕಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ಹಾಕಿ ಇನ್ನೊಂದು ಕಂಬದ ಎಳೆಗೆ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮಾಡಬೇಕು. ಸ್ವಲ್ಪ ಸೂಜಿ ಮೇಲೆ ದಾರ ಹಾಕಿ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತೆ ಗುಂಡು ಹಾಕಿ ಗುಂಡು ಹಾಕಿ ಸೂಜಿ ಮೇಲೆ ದಾರ ಹಾಕಿ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಓಕೆ. ಮತ್ತು ಸೂಜಿ ಮೇಲೆ ದಾರ ಹಾಕಿ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಮಾಡಬೇಕು. ಅದು ಈಗ ಹೀಗೆ ಇರ್ತದೆ. ಆನಂತರ ಎಲ್ಲ ಕರೆಕ್ಟ್ ಆದ ಮೇಲೆ ಅದು ಒಳ್ಳೆ ರೌಂಡ್ ಶೇಪಿಗೆ ಬರ್ತದೆ. ಪುನಃ ಅದಕ್ಕೆ ಗುಂಡು ಹಾಕಿ ನಿಧಾನದಲ್ಲಿ ಮಾಡಬೇಕಿದು. ಪಕ್ಕ ಪಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಇದು. ಹಾಗೆ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಹೀಗೆ ಸೂಜಿ ಒಳಗೆ ಹಾಕಿ ಮತ್ತೆ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಹಿಡಿದು ಸರಿ ಇಲ್ಲ. ಮತ್ತೆ ಬೀಡ್ ಹಾಕಬೇಕು. ಬೀಡ್ ಹಾಕಿದ ಮೇಲೆ ಸೂಜಿ ಮೇಲೆ ದಾರ ಹಾಕಿ ಎರಡರಲ್ಲಿ ಒಂದು, ಸರಿ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಇದೊಂದು ಹುಲ್ಲು ಹೂ ಹಾಕಿ ತೋರಿಸ್ತೇನೆ ನಾನು.
ಎರಡರಲ್ಲಿ ಒಂದು ಹಾಕಬೇಕು. ಹೀಗೇ ಬೀಡು ಒಂದೊಂದೇ ಹಾಕ್ತಾ ಮಾಡಿಕೊಂಡು ಬರಬೇಕು. ಸೂಜಿ ಮೇಲೆ ದಾರ ಹಾಕಿ ಒಂದೊಂದೇ ಕಂಬದ ಒಳಗೆ ಇದನ್ನು ಹಾಕಿ ಇನ್ನೊಂದು ಕಲರ್ ಇದ್ದು ಇದನ್ನೆಲ್ಲ ಹಾಕಿ ಎರಡರಲ್ಲಿ ಒಂದು ಹೀಗೆ ಮಾಡಿಕೊಂಡೇ ಬರಬೇಕು. ಎರಡರಲ್ಲಿ ಒಂದಾಯ್ತಾ. ಹೀಗೆ ಇನ್ನೊಂದು ಮಣಿಯನ್ನು ಸೇರಿಸಿ ಇದನ್ನು ಸಹ ಲಾಸ್ಟಿದ್ದು ಕಂಬದ ಒಳಗೆ ಹಾಕಿ ಇದು ಎರಡರಲ್ಲಿ ಒಂದು ಹಾಕಿ ಮತ್ತೆ ಇದನ್ನು ಇದೆಂಥದ ಹೀಗೆ ಅದದ್ದು ಹೀಗೆ ಅದು ಇದಕ್ಕೆ ಹಾಕಲಿಕ್ಕಿಲ್ಲ, ಸಾರಿ. ಎರಡು ಫಸ್ಟಿಗೆ ಲಾಕ್ ಹಾಕಬೇಕು. ಲಾಕ್ ಹಾಕಿದ ಮೇಲೆ 1 2 3 1 2 3 4 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಫಸ್ಟಿಗೆ 5 ಚೈನ್ ಮಾಡಿ ಲಾಕ್ ಮಾಡಿ ಪುನಃ 1 2 3 4 5 ಪುನಃ ಲಾಕ್ ಹಾಕಬೇಕು. ಲಾಕ್ ಹಾಕಿದ ನಂತರ ವಾಪಸ್ 1 2 3 4 5 ಲಾಕ್ ಹಾಕಬೇಕು. 1 2 3 4 5 ಹಾಕಿ ಲಾಕ್ ಹಾಕು. 1 2 3 4 5 ಲಾಕ್ ಹಾಕಬೇಕು. 1 2 3 4 5 ಬನ್ನಿ ತೆಲಿ ಬಾ. ಲಾಕ್ ಹಾಕಬೇಕು. ಹಾಗೆಯೇ ಸಾರಿ ಫುಲ್ಲ 3 4 5 ಹಾಗೆಯೇ ಸಾರಿ ಫುಲ್ಲ
5 ಚೈನ್ ಲಾಕ್, 5 ಚೈನ್ ಲಾಕ್ ಹಾಗೆ ಮಾಡಿಕೊಂಡಿರಬೇಕು. ಹೀಗೆ ಹೀಗೇನೆ ಇದು ತೋರಿಸ, ಇದು ಹೀಗೆ 5 ಚೈನ್ ಸಾರಿ ಫುಲ್ಲ ಹೀಗೆ ಬರ್ತದೆ. ಸಾರಿ ಫುಲ್ಲ ಹೀಗೆ ಬರ್ತದೆ. ಹೀಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸಾರಿ ಫುಲ್ಲ ಹೀಗೆ ಬರ್ತದೆ. 5 ಚೈನ್ ಲಾಕ್, 5 ಚೈನ್ ಲಾಕ್. ಬರಲಿ, ತೊಂದರೆ ಮಾತಾಡೋದೆಲ್ಲ ಇರ್ತಾರೆ, ತೊಂದರೆ. ಫಸ್ಟ್ ಇಲ್ಲಿ ಲಾಕ್ ಹಾಕಿ, ಆನಂತರ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿ ನಂತರ ತ್ರಿಬಲ್ ಕೋಶ ಮಾಡೋದು. ಎರಡನೇ 5 ಚೈನ್ ಹಾಕಿದೆ ಅಲ್ಲ, ಅದಕ್ಕೆ ತ್ರಿಬಲ್ ಕೋಶ ಮಾಡಬೇಕು. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, 3 ಸಲ ತ್ರಿಬಲ್ ಕೋಶ ಮಾಡು. ಹತ್ತಿರದ್ದು ಕಾಣಬೇಕು ಅವರೆಲ್ಲ. ಆನಂತರ ನೋಡು 5 ಚೈನ್ ಹಾಕಬೇಕು. 1, 2, 3 ಆಯಿತಾ. ತ್ರಿಬಲ್ ಕೋಶದಲ್ಲಿ 5 ಚೈನ್ ಹಾಕಬೇಕು. 1, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ಪುನಃ 2 ಸಲ ನೀಡಲ್ ಮೇಲೆ ದಾರ ಹಾಕಿ 2ರಲ್ಲಿ 1, ಎಲ್ಲ ಹಿಡೀರಾ. 2ರಲ್ಲಿ 1, ತ್ರಿಬಲ್ ಕೋಶದಲ್ಲಿ ಎಷ್ಟಾಯಿತು? 1, 2, 3, 4, 5. ಈಗ 5 ಸಲ ಆಯಿತು ನೋಡಿ. 1, 2, 3, 4, 5, 5 ಆಯಿತಾ. ಈಗ 4 ಚೈನ್ 1, 2, 3, 4 ಹಾಕಿ ಪುನಃ ತ್ರಿಬಲ್ 2 ಸಲ ನೀಡಲ್ ಮೇಲೆ ಸುತ್ತಿ ದಾರವನ್ನು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ಪುನಃ 2 ಸಲ ನೀಡಲ್ ಮೇಲೆ ದಾರ ಹಾಕಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ನೀಡಲ್ ಮೇಲೆ 2 ಸಲ ದಾರ ಹಾಕಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, ನೀಡಲ್ ಮೇಲೆ 2 ಸಲ ದಾರ ಹಾಕಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಎಷ್ಟಾಯಿತು ಚೈನು? 4 ಆಯಿತು. ಹಾಕಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಎಷ್ಟಾಯಿತು? 1, 2, 3, 4, 5 ಆಯಿತು. 5 ಆದಮೇಲೆ ಪುನಃ 2 ಚೈನ್ ಹಾಕಬೇಕು. 2 ಚೈನ್ ಹಾಕಿದ ಮೇಲೆ ಪುನಃ ತ್ರಿಬಲ್ ಕ್ರೋಶ ಮಾಡಬೇಕು. ಎಲ್ಲಿ? ಈ 5 ಚೈನ್ ಬಿಟ್ಟು ಇನ್ನೊಂದು ಚೈನಿಗೆ, ಈ ಲೈನ್ ಬಿಟ್ಟು ಒಂದು 5 ಚೈನ್ ಬಿಟ್ಟು ಇದು ಚೈನ್ ಬಿಟ್ಟು ಈ ಚೈನಿಗೆ ಇದರ ಒಳಗೆ ಹಾಕಬೇಕು. ಹೇಗೆ? ಅದೇ ರೀತಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಈಗ
ಪುನಃ ಹಾಕಿ 5 ಚೈನ್ ಹಾಕಿ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಪುನಃ ದಾರ 2 ಸಲ ಸುತ್ತಿ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಜೂಮ್ ಮಾಡಬೇಕು, ಇಲ್ಲಾಂದರೆ ಕಾಣೋದಿಲ್ಲ. ದಾರ ಒಳಗೆ ಹಾಕಿ, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಮತ್ತೆ ಎರಡರಲ್ಲಿ ಒಂದು, 3 ಸಲ ಹಾಕ್ತೀವಿ. ಆಗ ಕಂಬ ತ್ರಿಬಲ್ ಕೋಶದಲ್ಲಿ 1 2 3 4 5, 5ನೇ ಕಂಬ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು.